ಎಸ್ ಏನು ಮಾಡಬಹುದು, ಹೆಚ್ಚಂದ್ರೆ ಗಲಾಟೆ ಮಾಡಬಹುದು, ಬಾವಿ ಒಳಗಡೆ ಹೋಗಿ ಪ್ರತಿಭಟನೆಯನ್ನ ಮಾಡಬಹುದು. ಅವ್ರು ಮಾರ್ಷಲ್ಗಳನ್ನ ಕಳಿಸ್ತಾರೆ, ಹೊರಗಡೆ ಕಳಿಸ್ತಾರೆ. ಸೊ ಇದು ಎಲ್ಲ ಸದನಗಳಲ್ಲೂ ಇದನ್ನೇ ಆಗಿದ್ದು. ನಮಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ನಾನು ನಿಮ್ಮ ಹತ್ರ ಕೇಳ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಎಷ್ಟು ಗುಂಡಿಗಳಿವೆ ಅಂದ್ರೆ ಸರ್, ದೊಡ್ಡ ದೊಡ್ಡ ಕಂಪನಿಯ ಸಿಇಒಗಳು ಟ್ವೀಟ್ ಮಾಡ್ತಾರೆ, ವಿ ಆರ್ ಲೀವಿಂಗ್ ಬ್ಯಾಂಗ್ಳೂರ್, ವಿ ಕಾಂಟ್ ಲೀವ್ ಹಿಯರ್. ಸಿಕ್ಕಾಪಟ್ಟೆ ಪ್ಯಾಥೋಲ್ಗಳಿವೆ, ನಮ್ಮ ಎಂಪ್ಲಾಯಿಗಳಿಗೆ ಆಫೀಸ್ಗೆ ಸರಿಯಾದ ಸಮಯಕ್ಕೆ ಬರಲಿಕ್ಕಾಗ್ತಾ ಇಲ್ಲ. ಈ ವಿಷಯದಲ್ಲೂ ನಾನೊಂದು ಮಾತು ಹೇಳ್ಬೇಕು. ಇದ್ರಲ್ಲಿ ಒಂದು ಕಡೆಯಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನೀವು ಕೂಡ ಧ್ವನಿ ಎತ್ತುವಲ್ಲಿ ಸ್ವಲ್ಪ ವಿಫಲರಾದ್ರ ಅಂತ. ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಂತ ಹೇಳಿದ್ರೆ ಆಪ್ ಅವ್ರು ಮಾತಾಡೋಂಗಿಲ್ಲ, ಬಿಜೆಪಿ ಅವ್ರು ತಪ್ಪು ಮಾಡಿದ್ರೆ ಮಾತ್ರ ನಾವು ಮಾತಾಡ್ತೀವಿ ಅನ್ನುವ ಸ್ಥಿತಿಯಲ್ಲಿ ನಿಮ್ಮ ಮೈಂಡ್ ಸೆಟ್ ನಿಮ್ಮ ಅದು ವಿವೇಚನೆ ಬಿಟ್ಟಿದ್ದು. ಬಟ್ ವಾಸ್ತವವಾಗಿ ನಾವು ಕಾಂಗ್ರೆಸ್ ಅನ್ನು ಟೀಕೆ ಮಾಡಿದ್ವಿ. ಸುಮಾರು ವಾಹಿನಿಗಳಲ್ಲಿ ನಾವು ಹಿಗ್ಗಾಮುಗ್ಗ ವಾಚಾಮಗೋಚರ ಅವ್ರನ್ನ ಖಂಡಿಸಿದ್ದೀವಿ. ಅವ್ರು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಲ್ಲಿ ಯಾವಾಗಲೂ ಖಂಡಿಸಿದ್ದೀವಿ. ವಿಶೇಷವಾಗಿ ಬೆಂಗಳೂರು ವಿಷಯ ಅಂತ ಬಂದಾಗ ಇವರು ಸ್ವಯಂ ಪ್ರತಿಷ್ಠೆಗೆ ಬಿದ್ದು ಯಾವುದು ಒಂದು ನೀವೊಂದು ಸಣ್ಣ ಒಳಗಡೆ ಹೊರನು ಯಾವುದೇ ಒಂದು ಐಫೈ ಏರಿಯಾ ಅಂದ್ರೂ ಅಲ್ಲೂ ಒಂದು 20-30 ಗುಂಡಿಗಳು ಸಿಗ್ತಾವೆ ನಿಮಗೆ. ಬೆಂಗಳೂರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಬರೀ ಇಲ್ಲಿ ಬರ್ತಕ್ಕಂಥ ಆದಾಯ ಮಾತ್ರ ಬೇಕು ಇವ್ರಿಗೆ. ಅಭಿವೃದ್ಧಿ ವಿಷಯದಲ್ಲಿ ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ್ಯಕ್ಚುಲಿ ಉಸ್ತುವಾರಿ ಸಚಿವರು ಏನಿದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಏನಾದರೂ ವಿಶೇಷವಾಗಿ ಅವರ ಕಾಳಜಿ ವಹಿಸ್ಬಿಟ್ಟು ಮಾಡಬೇಕಾಗಿತ್ತು, ಮಾಡಿಲ್ಲ. ಅವರು ಎಲೆಕ್ಷನ್ಗೋಸ್ಕರ ಮಾಡಿಲ್ವೋ, ಎಲೆಕ್ಷನ್ಗೆ ಆಗ್ತಾರೆ ಅಂತ ಮಾಡಿಲ್ವೋ, ನೈತಿಕ ಹೊಣೆ ಹೊತ್ತು ಆ್ಯಕ್ಚುಲಿ ಅವ್ರು ರಾಜೀನಾಮೆ ಕೊಡಬೇಕು. ಈ ದುಸ್ಥಿತಿಗೆ ಬಂದಿರೋದು, ಬೆಂಗಳೂರು ದುಸ್ಥಿತಿಗೆ ಬಂದಿರೋದಕ್ಕೆ ಅವರು ಈಗಲೇ ಕೊಟ್ಟ ಕುದುರನ್ನೇ ಅವರು ಈಗ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬೇರೆ ಹೊರಟಿದ್ದಾರೆ. ನೀವು ಬೆಂಗಳೂರನ್ನೇ ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲಪ್ಪ ನಿಮ್ಮ ಕೈಲೇ. ನೀವು ಇನ್ನು ರಾಜ್ಯನ ಹೆಂಗೆ ನಿಭಾಯಿಸ್ತೀರೋ ಅವು ದೇವರೇ ಬಲ್ಲ. ಆದರೆ ಈಗ ನಾನು ನಿಮ್ಮ ಸುದ್ದಿವಾಹಿನಿ ಮುಖಾಂತರ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಬೆಂಗಳೂರನ್ನ ನೀವು ಒಂದು 2 ವೀಲರಲ್ಲಿ ಒಂದು 5 ದಿನ 10 ದಿನ ಓಡಾಡಿ ನೋಡಿ. ನೀವು ಎಷ್ಟು ಬೆನ್ನಲ್ಲಿ ಎಷ್ಟು ಮೂಳೆಗಳಿದೆ, ಎಷ್ಟು ನಿಮಗೆ ಡ್ಯಾಮೇಜ್ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅಂತ, ಸಾರ್ವಜನಿಕರ ಕಷ್ಟ ಏನು ಅಂತ ಇವರು ಅರ್ಥ ಮಾಡ್ಕೋಬೇಕು. ನಾನು ಕಾಂಗ್ರೆಸ್ ಅವ್ರಿಗೆ ಖಂಡಿತವಾಗಿ ಹೇಳ್ತೀನಿ, ದಯವಿಟ್ಟು ಬೆಂಗಳೂರು ರಸ್ತೆ ಗುಂಡಿಗಳನ್ನ ಮುಚ್ಚಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಆಮೇಲೆ ನೀವೇನಾದ್ರು ಮಾಡಿಕೊಡ್ರಿ. ನೀವು ರಾಜಕೀಯ ಹೆಂಗಾರ ಕಿತ್ತಾಟ ಮಾಡ್ಕೊಳ್ಳಿ, ಬೆಂಗಳೂರು ಅಭಿವೃದ್ಧಿನ ನಿರ್ಲಕ್ಷಿಸಬೇಡಿ. ಎಸ್ 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 ಎಲ್ಲ ಒಂದು ಕಡೆ ಬಿಜೆಪಿಯವರು JDS ಅವರನ್ನ ಸೈಲೆಂಟ್ ಮಾಡಿಬಿಟ್ರು ಅಂತ ಹೇಳಿ ಸರ್. ಸಾಧ್ಯನೇ ಇಲ್ಲ ಸರ್. ಸೈಲೆಂಟ್ ಆದ್ರೆ ನೀವೆಷ್ಟೇ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕಾಣಿಸ್ತಾ ಇರೋದು ಹಂಗೆ ಸೈಲೆಂಟ್ ಆಗಿಬಿಟ್ಟಿದೆ. ನಿಮಗೆ ನಮ್ಮ ಜಾತ್ಯತೀತ ತತ್ವದಡಿಯಲ್ಲಿ ನಾವು JDS ಸಂಘಟನೆ ಮಾಡ್ತಾ ಇದ್ದೀವಿ. ಪ್ರತಿ ತಮ್ಮ ಸಭೆಗಳು ನಡೆದಂಥ ಸಂದರ್ಭದಲ್ಲೂ ಮೊನ್ನೆ ಕೋರ್ ಕಮಿಟಿ ಸಭೆ ನಡೀತು, ರಾಜ್ಯ ಮಟ್ಟದ ಸಭೆ ನಡೀತು. ಆಗಲೂ ಸಹ ನಾವು ಜಾತ್ಯತೀತ ತತ್ವಗಳ ಅಡಿಯಲ್ಲೇ ನಡೀತಾ ಇದ್ದೀವಿ. ಅದನ್ನ ಕೆಲವರು ಕಾಂಗ್ರೆಸ್ ಬಿಜೆಪಿ ಇದ್ದಾಗ ತಕ್ಷಣ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ ನಂತರ JDS ಇಂದ ಏನೆಲ್ಲ ಹೋರಾಟಗಳಾಯ್ತು ಇದನ್ನ ತಡೆಯೋದಕ್ಕೆ. ಈಗ ಆಯ್ತು, ಈಗ ನಾವು ಮಾಡಿದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಾಡಿದ್ದೀವಿ. ಧರ್ಮಸ್ಥಳ ಪಾದಯಾತ್ರೆಯನ್ನು ಮಾಡಿದ್ದೀವಿ. ನಾಡಿದ್ದು ಅಧಿವೇಶನಕ್ಕೆ ಬ್ಯಾಕ್ ಟು ಟಾಪಿಕ್, ನಾಡಿದ್ದು ಅಧಿವೇಶನಕ್ಕೆ ಎಲ್ಲ ಚರ್ಚೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ಏನು CLP ಲೀಡರ್ಸ್ಗಳಿದ್ದಾರೆ, ಮತ್ತೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಎರಡೂ ಮನೆಗಳಲ್ಲೂ ಸಹ ನಾವು ನಮ್ಮದೇ ಆದಂತ ಹೋರಾಟವನ್ನು ಮಾಡ್ಲಿಕ್ಕೆ ಎಲ್ಲ ನಾವು GT ದೇವೇಗೌಡ ಅವ್ರು ಸ್ಪಷ್ಟವಾಗಿ ಹೋರಾಟ ಮಾಡ್ತಾರೆ. ನೋಡಿ ನೀವು ನಾಳೆ ಅಧಿವೇಶನ ಪ್ರಾರಂಭ ಆದಾಗ ನೋಡಿ ನಾವೇನ್ ಮಾಡ್ತೀವಿ ಅಂತ ಹೇಳಿ. ಅದೇ ನಮ್ಮ ಜೊತೆ ನಾವು ಒಬ್ಬರೇ ಇಲ್ಲ, ಇದು ನಮ್ಮ ಜೊತೆ ಪ್ರತಿಪಕ್ಷವಾದಂತ ನಮ್ಮ ಸಹೋದರ ಪಕ್ಷ ಇದೆ ಬಿಜೆಪಿ. ಸಹೋದರ ಪಕ್ಷ ಬಂದ್ರ ಮೇಲೆ ಡಲ್ ಹೊಡಿತಾ ಇದೆ ಬಿಜೆಪಿ. ಇಲ್ಲ, ಯಾವುದೇ ಕಾರಣಕ್ಕಿಲ್ಲ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ JDS ಬಿಜೆಪಿ ಜೊತೆ ಹೊಟ್ಟೆ ಹೋಯ್ತು, ನಿರ್ನಾಮ ಆಗೋಗ್ಬಿಡ್ತು, ಬಿಜೆಪಿ ಎಲ್ಲ ತತ್ವಗಳನ್ನು ಅನುಸರಿಸ್ಕೊಂಡ್ ಬಂದ್ಬಿಟ್ಟಿದೆ, ಅದು ಹಿಂದುತ್ವವನ್ನು ಸಹ ಒಳಪಡಿಸ್ಕೊಂಡ್ಬಿಟ್ಟಿದೆ, ಅದು ಐಡೆಂಟಿಟಿನೇ ಇಲ್ಲ ಕರ್ನಾಟಕದಲ್ಲಿ. ದಯಮಾಡಿ ವಾಪಸ್ ತಗೋಬೇಕು. ಇವತ್ತು 138 ವರ್ಷ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಹಂತ ಹಂತವಾಗಿ ಕಣ್ಮರೆ ಆಗ್ತಾ ಇದೆ. ಕೇವಲ 19 ಎರಡೇ ರಾಜ್ಯದಲ್ಲಿ ಇರೋದು ಬಹುಶಃ ಮಧ್ಯಪ್ರದೇಶ ಬಂದ್ಬಿಟ್ರೆ 3 ರಾಜ್ಯದಲ್ಲಿ ನಿಂತ್ಕೊಳ್ಳಿ, ತೆಲಂಗಾಣ ಕರ್ನಾಟಕ ಬಿಟ್ರೆ. ಈಗ ಇಲ್ಲೂ ಸಹ ಅದಕ್ಕೆ ಈಗ ಅಧಿಕಾರ ಹಸ್ತಾಂತರದ ಒಂದು ಕರುನೆರಳನ್ನು ಬೀಸಿರೋದ್ರಿಂದ ಇಲ್ಲೂ ಸಹ ಎಲ್ಲ ಒಂದು ಕಡೆದು ತನ್ನ ಅಧಿಕಾರವನ್ನು ಕಳ್ಕೊಳ್ಳುವಂಥ ಆತಂಕದಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು JDS ಎಲ್ಲಿಯೂ ಸಹ ನಮ್ಮ ಜಾತ್ಯತೀತ ತತ್ವವನ್ನು ಬಿಟ್ಟುಕೊಟ್ಟಿಲ್ಲ. ಏನು ನಾವು ಇಂದಿನ ಆದರ್ಶಗಳನ್ನ ಇಟ್ಕೊಂಡಿದ್ವಿ ಅದೇ ಲೈನ್ನಲ್ಲಿ ಬಿಟ್ಟುಕೊಡ್ಲಿಲ್ಲ, ಒಪ್ಪೋಣ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅನ್ನ ನೋಡುವಾಗ ಇವರು ಕುರ್ಚಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಸೊ ಇದು ಬೇಡ, ಈ ಜನಗಳಿಗೆ ಸಾಕಾಯಿತು ಅಂತ ಬಿಜೆಪಿ ವಿರೋಧ ಪಕ್ಷವನ್ನು ನೋಡಿದ್ರು ಅಲ್ಲೇ ಅದೇ ಆಗ್ತಾ ಇರೋದು ಸರ್. ಅಲ್ಲಿ ವಿಜಯೇಂದ್ರನೋ ಅಥವಾ ಯತ್ನಾಳೋ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಅಲ್ಲಿ ಕನ್ಫರ್ಮ್ ಆಗಲಿಲ್ಲ. ಈಚೆ ಪ್ರತಾಪ್ ಸಿಂಹರವರು ಕೂಡ ಇನ್ನೊಂದು ಬಣಕ್ಕೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಈಗ ಹಿಂಗಲ್ಲ ಇದ್ರೆ ನಾಡಿದ್ದು ಅಧಿವೇಶನ ಚೆನ್ನಾಗಾಗೋದು ಹೌದಾ?
ಅಥವಾ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನ ಮೂಡುವಂಥದ್ದು ಹೌದಾ ಅನ್ನುವಂಥ ಪ್ರಶ್ನೆ. ಇಲ್ಲ ನೀವು ನೋಡಿ, ನಾವು ಒಂದೆರಡು ಅಲ್ಲ, ಯಾಕೆ ಈ ಮಾತಂದ್ರೆ ಕಳೆದ ಬಾರಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯರಿಗೆ ದೊಡ್ಡ ಅಸ್ತ್ರವಾಗಿದ್ದೆ ಯತ್ನಾಳ್ ಮತ್ತು ಅಶೋಕ್ ರವರ ನಡುವಿನ ಗಲಾಟೆ. ಸೊ ನೇರವಾಗಿ ಆರಂಭದಿಂದಲೂ ಈ 2 ವರ್ಷದ ಹಿಂದಿನಿಂದಲೂ ಅವರು ಅದನ್ನೇ ಹೇಳ್ತಾ ಬಂದಿತ್ತು ಪ್ರತಿ ಅಧಿವೇಶನದಲ್ಲಿ, ಯತ್ನಾಳ್ ರವರನ್ನ ಮತ್ತು ಅಶೋಕ್ ರವರನ್ನ ಚೂಬಿಟ್ಟು ಅವರಿಬ್ಬರೇ ಗಲಾಟೆ ಮಾಡ್ಕೊಳ್ತಾರೆ, ನಾವು ಸೈಲೆಂಟ್ ಆಗ್ತೀವಿ ಅಂತ ಹೇಳಿ ಏನು ಮಾತಾಡ್ತಾರೆ ಯತ್ನಾಳ್ ಮತ್ತು ಅಶೋಕ್. ಆ ಥರ ಏನಿಲ್ಲ. ನಾವು ಒಂದು ಪ್ರತಿಪಕ್ಷವಾಗಿ ಒಗ್ಗಟ್ಟಿನಲ್ಲಿದ್ದೇವೆ. ಆನಂತರ ನಮ್ಮ ಮಿತ್ರ ಪಕ್ಷವಾದಂಥ JDS ಕೂಡ ನಮ್ಮ ಸಾಥ್ ನೀಡಲಿದೆ, ಸಾಥ್ ಜೊತೆಯಲ್ಲಿದೆ. ಆದ್ದರಿಂದಾಗಿ ಹಿಂದಿನ ಬಾರಿ ಕೂಡ ಅವರನ್ನು ಕಟ್ಟಿ ಹಾಕುವಲ್ಲಿ ನಾವು ಸಮರ್ಥರಾಗಿದ್ದೇವೆ. ಈ ಬಾರಿ ಕೂಡ ಅವರಿಗೆ ಸಮರ್ಥವಾದಂಥ ಹಾಗೂ ರಾಜ್ಯದ ಜನತೆಯ ಸಮಸ್ಯೆಗಳೇನಿದೆ ಹಾಗೂ ಅಭಿವೃದ್ಧಿ ಶೂನ್ಯತೆ ಏನಿದೆ ಅದನ್ನು ಎತ್ತಿ ತೋರಿಸುವಂಥ ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಅದನ್ನು ಅವರು ಕೇಳಲಿಕ್ಕೆ ನಾವು ಒಗ್ಗಟ್ಟಾಗಿಯೇ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ರಾಜ್ಯದಲ್ಲಿ ಈ ಗುಂಡಿ ವಿಚಾರ ಬಂತು, ಸುಮಾರು 550ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಹೇಳ್ಕೊಂಡೊಂದು ಪತ್ರಿಕೆಯಲ್ಲಿ ನಾನು ನಿನ್ನೆಲ್ಲ ನೋಡಿದೆ. ಅದಕ್ಕೆ ಮೊದಲು ಹೋರಾಟ ತೆಗೆದುಕೊಂಡಿದ್ದೇ BJP. ನಾವೆಲ್ಲರೂ ರೋಡ್ ಮೇಲೆ ಹೋಗಿ ರೋಡ್ ಮೇಲೆ ಕೂತು ನಾವು ಹೋರಾಟ ಮಾಡಿದ ನಂತರನೇ ಅವರು ಯಾವತ್ತೂ ಮಲ್ಕೊಂಡಿದ್ರು, ಒಂದು ಆಡಳಿತ ಪಕ್ಷವಾಗಿ ಕಂಪ್ಲೀಟ್ ನಿದ್ರಾವಸ್ಥೆಯಲ್ಲಿದ್ರು. ಅವ್ರು ಆನಂತರ ರೋಡಿಗೆ ಬಂದು 1200 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಚರ್ಚೆ ಮಾಡಕ್ಕಿದೆ ಇನ್ನು.